ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ನೇ ತಾರೀಕಿನ ತನಕ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. 15ನೇ ತಾರೀಕಿನ ನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರ ನಂತರದಿಂದ ದಕ್ಷಿಣಾಯಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 4ನೇ ತಾರೀಕು ಜುಲೈ 4ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬಂದರೆ, ಜುಲೈ 7ನೇ ತಾರೀಕು ಬುಧ ಕರ್ಕಾಟಕ ರಾಶಿಯಿಂದ ರೆಟ್ರೋಗೇಷನ್ ಅಂದರೆ ವಕ್ರನಾಗಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಸ್ವಕ್ಷೇತ್ರ. ನೋಡಿ, ಮಾಸ ಭವಿಷ್ಯಗಳನ್ನು ಕೇಳುವಾಗ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು, ಅದರಲ್ಲಿ ಯಾರಾದರೂ ಹೆಚ್ಚಿನದಾಗಿ 3 ಗ್ರಹಗಳು ಪ್ರತಿ ತಿಂಗಳು ಬದಲಾಗುವಂಥದ್ದಿರುತ್ತೆ: ಸೂರ್ಯ, ಬುಧ ಮತ್ತು ಶುಕ್ರ. ಈ 3 ಗ್ರಹಗಳಲ್ಲಿ ಯಾವುದೇ ಗ್ರಹಗಳು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಆ ಮಾಸದಲ್ಲಿ ಅತಿ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ, ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಈ ಜುಲೈ ತಿಂಗಳಲ್ಲಿ ಸಂಪೂರ್ಣ 7ನೇ ತಾರೀಕಿನಿಂದ ಈ ತಿಂಗಳು ಪೂರ್ತಿ ಬುಧ ತನ್ನ ಸ್ವಕ್ಷೇತ್ರ ಮಿಥುನ ರಾಶಿಯಲ್ಲಿರ್ತಾನೆ. ಇದರಿಂದ ತುಂಬ ಹೆಚ್ಚಿನ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯ ಮತ್ತು ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಗುರು, ಅವರಿಬ್ಬರು ಒಟ್ಟಿಗೆ ಕೂತ್ಕೊಳ್ತಾರೆ ಒಂದೇ ರಾಶಿಯಲ್ಲಿ. ಸೂರ್ಯ ಮತ್ತು ಗುರುವಿನ ನಡುವೆ ಅಪಾರವಾದ ಮಿತ್ರತ್ವ ಇದೆ. ರವಿ ಗುರುವಿನ ಒಂದು ಸಂಯೋಗ ಎಲ್ಲ ರಾಶಿಯವರಿಗೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ತುಂಬ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗೌರ್ಮೆಂಟ್ ಜಾಬ್ಗಳನ್ನು ನಿರೀಕ್ಷೆ ಮಾಡುವಂಥವರಿಗೆ ಇದು ಒಂದು ಉತ್ತಮವಾದಂತಹ ಮಾಸ ಆಗಿರುತ್ತೆ. ಸೊ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಡುವಂತಹ ಯಾವುದೇ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥವರಿಗೂ ಕೂಡ ಇದು ಒಂದು ಉತ್ತಮವಾದಂತಹ ಮಾಸ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಗೋಚಾರದಲ್ಲಿ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳ ಚಲನೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ನಡೀತಾ ಇದೆ. ಗುರು ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಇದರ ಅವಶ್ಯಕತೆ ಮಿಥುನ ರಾಶಿಯವರಿಗೆ ತುಂಬ ಇರುತ್ತೆ. ಸೊ ಬಹಳ ಸಮಯದಿಂದ ನಿರೀಕ್ಷೆ ಮಾಡಿದಂತಹ ಸಮಯ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಅಭಿವೃದ್ಧಿಗಳನ್ನು ಕಾಣುವಂತಹ ಸಮಯ. ಯಾವುದೇ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ತುಂಬ ಉತ್ತಮವಾಗಿದೆ. ಲಗ್ನ ಅಥವಾ ರಾಶಿಯ ಅಧಿಪತಿಯಾದಂತಹ ಬುಧ ಜನ್ಮದಲ್ಲೇ ಅಂದರೆ ಸ್ವಕ್ಷೇತ್ರದಲ್ಲಿರುವಂಥದ್ದು ಆರೋಗ್ಯಕ್ಕೆ ಅನುಕೂಲಗಳನ್ನು ಉಂಟು ಮಾಡುತ್ತೆ. ಇನ್ನು ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪರಿವರ್ತನೆಗಳನ್ನು ಕೌಟುಂಬಿಕ ವಿಚಾರದಲ್ಲಿ ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ. ಇದರಿಂದ ಮುಂದೆ ತುಂಬ ಅನುಕೂಲಗಳು ಉಂಟಾಗುತ್ತೆ ಮಿಥುನ ರಾಶಿಯವರಿಗೆ. ವಾಕ್ಯಗಳು ತುಂಬ ನೇರ ಅಂತ ಅನಿಸಿದ್ರು ಕೂಡ ಅದರಿಂದ ಅನುಕೂಲಗಳನ್ನು ಮುಂದಿನ ದಿನಗಳಲ್ಲಿ ಮಿಥುನ ರಾಶಿಯವರು ಖಂಡಿತ ಕಾಣ್ತೀರ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದು. ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಏನಾದರೂ ಅನಿರೀಕ್ಷಿತ ಹಣಕಾಸಿನ ಅನುಕೂಲಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಇದೆಲ್ಲದೂ ಕೂಡ ಫೈನಾನ್ಷಿಯಲ್ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ಗುರುಬಲ ಸ್ವಲ್ಪ ನಿಧಾನ ಅಂತ ಅನಿಸಿದ್ರು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಅನುಕೂಲದ ಸ್ಥಿತಿಗಳನ್ನು ಪಡೆಯುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಅಣ್ಣ ತಮ್ಮಂದರಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ. ಇದಕ್ಕೆ ಲಕ್ಷ್ಮೀ ನರಸಿಂಹ ಅಥವಾ ಗಣಪತಿ ಆರಾಧನೆ ಮಾಡಿ
ತುಂಬ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕ. ಒಡಹುಟ್ಟುಗಳು, ಏಕೆಂದರೆ ಭ್ರಾತೃಕಾರಕ ಕುಜ ವ್ಯಯಸ್ಥಾನದಲ್ಲಿದ್ದು ಆ ಭ್ರಾತೃಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಕೂತ್ಕೊಳ್ತಾರೆ. ಅವರಿಬ್ಬರ ಮೇಲೂ ಕೂಡ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತಾರೆ. ರಾಹು ಕೇತುಗಳು ಕುಜ ಮತ್ತು ಶನಿಯಂತೆ ಪಾಪಗ್ರಹಗಳಾಗಿ ಕೆಲಸ ಮಾಡ್ತಾರೆ ಅಂತ. ಆದ್ದರಿಂದ 12ನೇ ಮನೆಯಲ್ಲಿರುವಂತಹ ಕುಜನ ದೃಷ್ಟಿ 3ನೇ ಮನೆಯಲ್ಲಿರುವ ಕೇತುವಿನ ಮೇಲೆ ಬೀಳುವಂಥದ್ದು ಒಡಹುಟ್ಟುಗಳಲ್ಲಿ, ಅದರಲ್ಲೂ ಅಣ್ಣ ತಮ್ಮಂದರಿಗೆ ಏನಾದರೂ ಆರೋಗ್ಯದ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ವಾಹನದಿಂದ ಅನುಕೂಲ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭೂಮಿಗೆ ಸಂಬಂಧಪಡುವಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಮಿಥುನ ರಾಶಿಯವರಿಗೆ ಇನ್ನೊಂದು 2-3 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ ಇದು. ಬಟ್ ಪ್ರಾಪರ್ಟಿ ಅನ್ನುವಂಥದ್ದು ತುಂಬ ಅನುಕೂಲಕ್ಕೆ ಬರುವಂತಹ ಸಮಯ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ರೆ, ಅಂದರೆ ಭೂಮಿ ಖರೀದಿ ಮಾಡುವಂಥದ್ದು, ಸ್ವಂತ ಮನೆ ಕಟ್ಟುವಂತಹ ವಿಚಾರಗಳಿದ್ರೆ, ಯಾವುದಾದ್ರೂ ಪ್ರಾಪರ್ಟಿಯನ್ನು ಮಾರುವಂತಹ ವಿಚಾರಗಳಿದ್ರೆ, ಇದೆಲ್ಲದಕ್ಕೂ ಕೂಡ ಅಕ್ಟೋಬರ್ ತನಕ ಮಿಥುನ ರಾಶಿಯವರಿಗೆ ಸಮಯ ತುಂಬ ಚೆನ್ನಾಗಿರುತ್ತೆ. ಇದರ ರಿಲೇಟೆಡ್ ಏನೇ ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣ್ತೀರ. ವಾಹನದಿಂದ ಅಭಿವೃದ್ಧಿ, ಭೂಮಿಯಿಂದ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಸಂತಾನ, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಏನಾದರೂ ಸಣ್ಣ ಪುಟ್ಟ ಏಟುಗಳು, ಗಾಯಗಳಾಗೋದಕ್ಕೆ, ಏಕೆಂದರೆ ಪಂಚಮಾಧಿಪತಿ ಶುಕ್ರ ಸಿಂಹರಾಶಿಯಲ್ಲಿರ್ತಾನೆ, ಅದು ಅವನಿಗೆ ಶತ್ರು ಕ್ಷೇತ್ರ. ಕೇತುಗ್ರಸ್ತನಾಗಿರ್ತಾನೆ, ಕುಜನ ವೀಕ್ಷಣೆ ಅವನ ಮೇಲಿರುತ್ತೆ. ಈ 3 ಕಾಂಬಿನೇಷನ್ಗಳು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಎಜುಕೇಷನ್ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಮಿಥುನ ರಾಶಿಯವರಿಗಿರುವಂತಹ ಗುರುಬಲ ಒಂದು ಮಕ್ಕಳ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ ಇದೆಲ್ಲದನ್ನು ಕೊಡುವುದಕ್ಕೆ ಗುರುಬಲ ಅನ್ನುವಂಥದ್ದು ಉತ್ತಮ ಸ್ಥಿತಿಯಲ್ಲಿದೆ ಮಿಥುನ ರಾಶಿಯವರಿಗೆ. ಷಷ್ಠಾಧಿಪತಿ ಕುಜ 12ನೇ ಮನೆಯಲ್ಲಿದ್ದಾನೆ. ಯಾವುದೇ ಶತ್ರು ಬಾಧೆಗಳಿರುವುದಿಲ್ಲ. ಸ್ನೇಹಿತರಿಂದ ಸ್ವಲ್ಪ ಅನುಕೂಲಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಏಕೆಂದರೆ ಆ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ತುಂಬ ಒಡಹುಟ್ಟುಗಳು ಅಥವಾ ಸ್ನೇಹಿತರಿಂದ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಸಮಯ ಅಂತ ಕೂಡ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಒಬ್ಬರಿಂದ ಒಬ್ಬರಿಗೆ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯ, ಈ 2 ವಿಚಾರಗಳಲ್ಲಿ ಮಿಥುನ ರಾಶಿಯವರು ಅನುಕೂಲಗಳನ್ನು ಕಾಣ್ತೀರ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ತುಂಬ ಒಳ್ಳೆಯ ಸಮಯ ಇದು. ಶುಕ್ರ ಮುಂದಿನ ದಿನಗಳಲ್ಲಿ, ಅಂದರೆ ಕನ್ಯಾ ರಾಶಿಗೆ ಬಂದಾಗ ಅವನು ನೀಚ ಕ್ಷೇತ್ರದಲ್ಲಿ ಇರ್ತಾನೆ. ಹಾಗಾಗಿ ಮಿಥುನ ರಾಶಿಯವರು ಬಹಳ ಸಮಯದಿಂದ ವೈವಾಹಿಕ ಜೀವನದ ನಿರೀಕ್ಷೆಯಲ್ಲಿರುವಂಥವರಿಗೆ ಜಾತಕದ ಹೊಂದಾಣಿಕೆಗಳು ಇವೆಲ್ಲದೂ ಕೂಡ ಈ ಸಮಯದಲ್ಲಿ ತುಂಬ ಉತ್ತಮವಾಗಿರುತ್ತೆ. ಮಿಥುನ ರಾಶಿಯವರು ಪ್ರಯತ್ನ ಮಾಡಿದರೆ ಖಂಡಿತ ಮಂಗಳ ಕಾರ್ಯಗಳಿಗೆ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಅಷ್ಟಮಾಧಿಪತಿ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಕರ್ಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಕರ್ಮಸ್ಥಾನದಲ್ಲಿರುವ ಶನಿ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇದೆ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆಗಳಾಗುವಂತಹ ಸಮಯ ಆಗಿರುತ್ತೆ. ತುಂಬ ಕಿರಿಕಿರಿ, ಟೆನ್ಷನ್ಗಳು ಅಥವಾ ವೃದ್ಧ ಪ್ರಯಾಣ ಇಂಥದ್ದೆಲ್ಲ ಕಡಿಮೆ ಆಗೋದಕ್ಕೆ ಈಗ ಅವಕಾಶಗಳುಂಟು. ಕಡಿಮೆ ಅಂದರೂ ಕೂಡ 1-1.5 ತಿಂಗಳ ಸಮಯ ತೆಗೆದುಕೊಳ್ಬೋದು. ಬಟ್ ಮಿಥುನ ರಾಶಿಯವರಿಗೆ ಉದ್ಯೋಗದ ಬದಲಾವಣೆ ಅಥವಾ ಪ್ರಮೋಷನ್ಗಳಿಗೆ ಇದು ತುಂಬ ಒಳ್ಳೆಯ ಸಮಯ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಅನುಕೂಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಗ್ಯಾಧಿಪತಿ ಶನಿ ಕರ್ಮ ಉದ್ಯೋಗದಲ್ಲಿದ್ದು ಗುರುದೃಷ್ಟಿ ಅವನ ಮೇಲೆ ಬೀಳುವಂಥದ್ದಿರುತ್ತೆ. ಕೇಂದ್ರ ಕೋಣಾಧಿಪತಿಗಳ ಒಂದು ಸಮಾಗಮ ಅಥವಾ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಮಿಥುನ ರಾಶಿಯವರು ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತ ಕಳೆದ ಒಂದು 4-5 ತಿಂಗಳು ಅಥವಾ 1 ವರ್ಷದಿಂದ ಗುರು ಏನು ಜನ್ಮರಾಶಿಯಲ್ಲಿದ್ದ ಆ ಸಮಯದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ ಮಿಥುನ ರಾಶಿಯವರಿಗೆ. ಲಾಭಾಧಿಪತಿ ಕುಜ ವ್ಯಯಭಾವದಲ್ಲಿದ್ದಾನೆ. ಲಾಭದ ನಿರೀಕ್ಷೆಗಳನ್ನು ಕೊಡೋದಕ್ಕೆ ಕುಜ ನೆಗೆಟಿವಲ್ಲಿ ಇದ್ದರೂ ಕೂಡ ಗುರುಬಲ ಚೆನ್ನಾಗಿದೆ, ಶನಿ ಚೆನ್ನಾಗಿದ್ದಾನೆ,
ಶುಕ್ರ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಜನ್ಮರಾಶಿಯಲ್ಲೇ ಒಂದು ಬುಧಾದಿತ್ಯ ಯೋಗ ಇದೆ. ವೈಯಕ್ತಿಕವಾಗಿ ಮಿಥುನ್ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುವಂತಹ ಸಮಯ. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ಅದರಿಂದ ಅನುಕೂಲಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಗುರುಬಲ ಈಗ ತಾನೇ ಪ್ರಾರಂಭ ಆಗಿದೆ. ಮಿಥುನ್ ರಾಶಿಯವರಿಗೆ ಒಂದು 20-25 ದಿನ ಆಗಿದೆ ಅಷ್ಟೇ. ಖಂಡಿತವಾಗ್ಲೂ ಗುರು ಅನುಗ್ರಹವನ್ನು ಮಿಥುನ್ ರಾಶಿಯವರಿಗೆ ಮಾಡ್ತಾನೆ. ಉದ್ಯೋಗದ ಯಾವುದೇ ಪರಿವರ್ತನೆಗಳಿಗೆ ಏನು ಸಮಸ್ಯೆಗಳು ಉಂಟಾಗೋದಿಲ್ಲ. ಖಂಡಿತ ಪ್ರಮೋಷನ್ ಅಥವಾ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಿಥುನ್ ರಾಶಿಯವರು. ಈ ಒಂದು ಜುಲೈ ಮಾಸ ಮಿಥುನ ರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಉತ್ತಮ ಸ್ಥಿತಿಯಲ್ಲೇ ಇದ್ದಾರೆ. ಖಂಡಿತ ಅನುಕೂಲಗಳು ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ. ಮುಖ್ಯವಾಗಿ ಹಣಕಾಸು ಮತ್ತು ಉದ್ಯೋಗದ ಪರಿವರ್ತನೆಗಳಿಗೆ ಏನಾದರೂ ಒಂದು ಶಾಶ್ವತವಾದ ರಿಸಲ್ಟನ್ನು ಕೊಡುವಂತಹ ಸಮಯ ಇದು. ಖಂಡಿತ ಪ್ರಯತ್ನ ಮಾಡಿ. ಮಿಥುನ್ ರಾಶಿಯವರಿಗೆ ಜುಲೈ ತಿಂಗಳು ಬಹಳಷ್ಟು ಶುಭ ಫಲಗಳನ್ನೇ ಕೊಡುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಶುಭವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಮಿಥುನ್ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.